ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಆಶೀರ್ವಾದ ಮಾಡಿ. ಹಲೋ ಬಾಬಾ, ನಾನು ಭೂಪತಿ ಸರ್ ಜೊತೆ ಒಂದು ಕಾಲಲ್ಲಿದ್ದೆ. ನಿಮ್ಗೆ ಆಮೇಲೆ ಕಾಲ್ ಮಾಡ್ಲಾ? ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ದೀರಾ? ಜೀವ ಬಗ್ಗೆ. ಆ ರಾಜೇಂದ್ರ ಭೂಪತಿ ಸರಿ ಇಲ್ಲ ಭೂಮಿಕಾ. ಅವನು ವಿಷದ ಹಾವು ಹಲ್ಲಲ್ಲಿ ಮಾತ್ರ ವಿಷ ಇರುತ್ತೆ, ಇವನು ಮೈಯಲ್ಲ ವಿಷ. ಈ ಜೀವ ಅವನ ಹತ್ರ ಹೇಗೆ ತಗಲಾಕೊಂಡ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆ ಭೂಪತಿ ಎಂತವನು ಅಂತ ಜೀವ ಗೊತ್ತಿಲ್ಲ. ಹೇಗೆ ಗೊತ್ತಾಗುತ್ತೆ? ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಅವನು ಹೀಗೆ ಅಂತ ಯಾರಿಂದಾನು ಹೇಳಕ್ಕಾಗಲ್ಲ ಅಲ್ವಾ ಗೌತಮ್ ಅವರೇ? ನಿಮಗ್ ಭೂಪತಿ ಬಗ್ಗೆ ಗೊತ್ತು, ಆದ್ರೆ ಜೀವನ ದೃಷ್ಟಿಯಲ್ಲಿ ಅವನು ತುಂಬಾ ಒಳ್ಳೆಯವನು. ಭೂಪತಿ ನೀನ್ ಅನ್ಕೊಂಡ್ ಹಾಗಿಲ್ಲ ಅಂತ ಜೀವಾಗ ಹೇಗೆ ಹೇಳೋದಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ನಾವೇ ನೋಡಿದ್ವಲ್ಲ ಫಂಕ್ಷನ್ ಅಲ್ಲಿ ಹೇಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿದ್ದ ಅಂತ. ಅದೇ ನನಗೂ ಯೋಚನೆ ಆಗ್ತಾ ಇರೋದು. ಮುಂದೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾನೋ ಏನೋ. ಅವನು ಬಹಳ ಡೇಂಜರಸ್. ಅವ್ನು ಏನ್ ಮಾಡೋದಕ್ಕೂ ಹೇಸೋನಲ್ಲ. ನನ್ಗೆ ಅದು ಯೋಚನೆ ಆಗ್ತಾ ಇರೋದು. ಅಲ್ಲ, ನನ್ಗೆ ಅರ್ಥ ಆಗ್ತಿಲ್ಲ. ನೀವು ಇಷ್ಟೊಂದು ಯೋಚನೆ ಮಾಡೋ ಬದಲು ಜೀವನ್ಗೆ ನೇರವಾಗಿ ಭೂಪತಿ ನೀನ್ ಅನ್ಕೊಂಡಾಗ ಅಲ್ಲ ಕಣೋ ಅಂತ ಹೇಳ್ಬೋದಲ್ವಾ? ವಿಷಯ ಹೀಗೆ ಅಂತ ಗೊತ್ತಾದ್ರೆ ಜೀವನೂ ಕೇರ್ಫುಲ್ ಆಗ್ತಾನೆ. ಮನೆ ಫಂಕ್ಷನ್ ನಡೀತಾ ಇತ್ತು, ಎಲ್ಲರೂ ಖುಷಿಯಾಗಿದ್ರು. ಯಾಕೆ ಸುಮ್ಮನೆ ಮೂಡ್ ಹಾಳು ಮಾಡೋದು, ಆಮೇಲೆ ಹೇಳೋಣ ಅನ್ಕೊಂಡು ಸುಮ್ಮನಾದೆ. ಆದ್ರೂ ನಾನು ಬರೋವಾಗ ಮಹಿಮಾಗೆ ಸೂಕ್ಷ್ಮವಾಗಿ ಹೇಳ್ಬಿಟ್ಟು ಬಂದೆ. ಆದ್ರೂ ಯಾಕೋ ಮನಸ್ಸು ತಡಿಲಿಲ್ಲ. ನಾನೇ ಮಾತಾಡಬೇಕು ಅಂತ ಈಗ ತಾನೇ ಅವನಿಗೆ ಫೋನ್ ಮಾಡಿದೆ. ನೋಡಿ, ಅವನು ಭೂಪತಿ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ದ. ನನಗೆ ಯೋಚನೆ ಆಗ್ತಾ ಇರೋದೇನು ಗೊತ್ತಾ? ಆ ಭೂಪತಿ ಯಾವ ಮಟ್ಟಕ್ಕೆ ಹೋಗೋದಕ್ಕೂ ಹೆಸಲ್ಲ. ಅವನು ಮುಂದೆ ಏನು ಆಟ ಆಡ್ತಾನೋ, ನಮ್ಮ ನೆಮ್ಮದಿ ಜೊತೆಗೆ ನಿಮ್ಮನೆ ವ್ಯವಹಾರದಲ್ಲಿ ಎಲ್ಲಿ ಕಡ್ಡಿ ಅಲ್ಲಾಡಿಸ್ತಾನೋ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಎಲ್ಲಿ ಹೊಡೆದ್ರೆ ನಂಗೆ ನೋವಾಗುತ್ತೆ ಅಂತ. ಗೌತಮರೇ, ನೀವು ಅತಿಯಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ, ಏನೂ ಆಗಲ್ಲ. ಯಾಕೆ ಹೇಳಿ? ಯಾಕಂದ್ರೆ ನಮ್ಮ ಜೊತೆ ದ ಗ್ರೇಟ್ ಗೌತಮ್ ದಿವಾನ್ ಇದ್ದಾರೆ. ಏನ್ರಿ ನೀವು ಇಂಥ ಸೀರಿಯಸ್ ವಿಷಯ ಹೇಳ್ತಾ ಇದ್ದೀನಿ, ತಮಾಷೆ ಮಾಡ್ತಾ ಇದ್ರಲ್ಲ? ನಾನು ತಮಾಷೆ ಮಾಡ್ತಿಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನೀವೇನು, ನಿಮ್ಮ ತಾಕತ್ತೇನು, ನೀವು ಮನ್ಸು ಮಾಡಿದ್ರೆ ಏನೆಲ್ಲ ಮಾಡಬಲ್ರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆ ನಂಬಿಕೆ ಮೇಲೆ ಹೇಳ್ತಿದ್ದೀನಿ, ಯಾರಿಗೆ ಏನೂ ಆಗಲ್ಲ ಅಂತ. ಯಾಕಂದ್ರೆ ನಮ್ಗೆ ಯಾರಿಗಾದ್ರೂ ಏನಾದರೂ ಆಗ್ಬೇಕಂದ್ರೆ ನಿಮ್ಮನ್ನು ದಾಟ್ ಬರಬೇಕು. ಆ್ಯಂಡ್ ನೀವು ನಮ್ಮೆಲ್ರಿಗೆ ಚೈನಾ ವಾಲ್ ಇದ್ದ ಹಾಗೆ. ಸೊ ಏನೂ ಆಗಲ್ಲ, ನೀವು ಜಾಸ್ತಿ ಚಿಂತೆ ಮಾಡಬೇಡಿ. ಅಜ್ಜಿ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಫೋನ್ ನೋಡ್ಬೇಡಿ, ನೀವು ಕಾಫಿ ಕುಡೀರಿ. ನೀನ್ ಕಾಫಿ ತರ ತನಕ ಏನ್ ಮಾಡೋದು ಅಂತ ನೋಡ್ತಾ ಇದ್ದೆ. ಸರಿ ಕಾಫಿ ಕುಡಿಲಿಲ್ಲ ಅಂದ್ರೆ ನನ್ ತಲೆನೇ ಓಡಲ್ಲ. ಅದು ಬೇರೆ ಚಳಿ ಅಲ್ವಾ? ಚಳಿಗೂ ಕಾಫಿಗೂ ಹೇಳ್ ಮಾಡ್ಸಿದ್ ಜೋಡಿ. ಒಳ್ಳೆ ಮಾತು ಹೇಳ್ದೆ. ನೀವು ಕಾಫಿ ಕುಡಿತಾರಿ, ನಾನು ಬಂದೆ. ಬಾಯ್ಲಿ ಕುತ್ಕೊಯ್. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ಹೇಳಿ ಅಜ್ಜಿ? ಏನಿಲ್ಲಮ್ಮ, ಗೃಹ ಪ್ರವೇಶ ಆಯ್ತಲ್ಲ, ಅದ್ರ ಬಗ್ಗೆ ಒಂದ್ 4 ಮಾತು ಹೇಳ್ಬೇಕಾಗಿತ್ತು ಅಷ್ಟೆ. ಯಾಕೆ, ಏನಾಯ್ತು ಅಜ್ಜಿ? ಏನಾದ್ರೂ ಕುಂದು ಕೊರತೆ ಆಯ್ತಾ? ಛೇ ಹಾಗೇನಿಲ್ಲಮ್ಮ. ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಾಯ್ತು, ತುಂಬಾ ಚೆನ್ನಾಗಾಯ್ತು. ನನಗಂತೂ ಬಹಳ ಖುಷಿ ಆಯ್ತು. ಅದ್ರಲ್ಲೂ ನಿಮ್ಮ ಅಪ್ಪ ಅಮ್ಮನ ಒಂದು ಆತಿಥ್ಯ ಇದೆಯಲ್ಲ, ಏನ್ ಅದ್ಭುತ. ನಮ್ಮವರು ತಮ್ಮವರು ಅಂತ ಎಷ್ಟು ಪ್ರೀತಿ ಅವ್ರಿಗೆ. ಅವರು ಮಾತಾಡೋ ಮಾತಿನಲ್ಲಿ, ನಡವಳಿಕೆಯಲ್ಲಿ ಎಷ್ಟು ಅಕ್ಕರೆ ಇದೆ, ಎಷ್ಟು ಸಂಸ್ಕಾರ ಇದೆ. ನನಗಂತೂ ಅದನ್ನು ನೋಡಿ ತುಂಬಾ ಖುಷಿ ಆಯ್ತು. ಏನಜ್ಜಿ, ಏನಾಯ್ತು ಅಂತ ನಾನು ಭಯ ಪಟ್ಬಿಟ್ಟಿದ್ದೆ. ಈಗ ನಿಮ್ಮ ಮಾತು ಕೇಳಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ತಾಯಿಯಂತೆ ಮಗಳು, ನೂಲಿನಂತ ಸೀರೆ ಅಂತ ಗಾದೆ ಇದೆಯಲ್ಲ, ಅದು ನಿನಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅಪ್ಪ ಅಮ್ಮನ ಸಂಸ್ಕಾರನೇ ನಿನಗೆ ಬಂದಿದ್ದೆಮ್ಮ. ಜೀವನೂ ಅಷ್ಟೇ, ಅವನ್ ಬೆಳವಣಿಗೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಕೊನೆಗೂ ಅವನು ಅನ್ಕೊಂಡಿದ್ನ ಸಾಧಿಸ್ಬಿಟ್ಟ ನೋಡು. ಅದಕ್ಕೆ ಹೇಳೋದು ಹಸಿವಿರ್ಬೇಕು ಅಂತ. ಬೆಳೆಯೋ ಹಸಿವಿದ್ರೇನೆ ಉದ್ಧಾರ ಆಗೋದು. ಅದನ್ನ ಬಿಟ್ಟು ನಾನು ಅದನ್ನ ಮಾಡಿದೆ, ಇದನ್ನ ಮಾಡಿದೆ, ಅದು ಸರಿ ಹೋಗ್ಲಿಲ್ಲ, ಇದು ಸರಿ ಹೋಗ್ಲಿಲ್ಲ ಅಂತ ಮರದಿಂದ ಮರಕ್ಕೆ ಆಡೋ ಮಂಗ್ಯನ ಆಟ ಆಡಿದ್ರೆ ಯಾರೂ ಉದ್ಧಾರ ಆಗಲ್ಲ. ಯಶಸ್ಸು ಅನ್ನೋದು
ಬಾವಿ ತೋಡಿ ನೀರ್ ತೆಗೆದ ಹಾಗೆ ಒಂದೇ ಕಡೆ ಪ್ರಯತ್ನ ಮಾಡಬೇಕು, ತಾಳ್ಮೆಯಿಂದ ಕಾಯ್ಬೇಕು. ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳಿರೋದು, ತಾಳ್ಮೆಗಿಂತ ದೊಡ್ಡ ತಪಸ್ಸೇ ಇಲ್ಲ ಅಂತ. ನಿಜ ಅಜ್ಜಿ, ಜೀವ ತುಂಬಾ ಕಷ್ಟಪಟ್ಟಿದ್ದಾನೆ, ಶ್ರಮ ಹಾಕಿದ್ದಾನೆ. ಅವನ್ ಬೆಳವಣಿಗೆ ನೋಡಿ ತುಂಬಾ ಖುಷಿ ಆಗುತ್ತೆ. ಅವನ್ ಬೆಳೆಯೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಸಂಸ್ಕಾರನೂ ಕಾರಣ ಅಮ್ಮ. ಅದು ತುಂಬಾ ಮುಖ್ಯ ಆಗತ್ತೆ. ಬರೀ ಬುದ್ಧಿವಂತ ಆಗಿದ್ರೆ ಸಾಲದು, ಸಂಸ್ಕಾರನೂ ಇರ್ಬೇಕು. ಆಗ್ಲೇ ಗಳಿಸಿದ್ದನ್ನ ಉಳಿಸ್ಕೊಂಡೋಗಕ್ ಸಾಧ್ಯನಮ್ಮ. ಕೆಲವರಿಗೆ ಗೆಲುವು ಸಿಕ್ತಿದ್ದ ಹಾಗೆ ಮದ ತಲೆಗೇರ್ಬಿಡುತ್ತೆ. ಆಗ ಅವ್ರಿಗೆ ಕಣ್ಣು ಕಿವಿ ತಲೆ ಯಾವುದು ಕೆಲಸ ಮಾಡಲ್ಲ, ತಾವು ಮಾಡಿದ್ದೇ ಸರಿ ಅನ್ನೋ ಹಂತಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಜೀವ ಹಾಗಲ್ಲ ಬಿಡು, ಅವನು ಬೆಳೆದು ಬಂದಿರೋ ರೀತಿನೇ ಆಗಿದೆ. ಅವನು ಯಾವತ್ತೂ ಬದಲಾಗಲ್ಲ, ಯಾವುದನ್ನು ತಲೆಗೇರಿಸ್ಕೊಳ್ಳಲ್ಲ. ಹಾಜಿ, ಜೀವ ಬದಲಾಗಲ್ಲ. ನಮ್ಮ ಮೈಮನು ಅಷ್ಟೇ, ಅಲ್ಲಿ ಹೋದ್ಮೇಲೆ ನಿಮ್ ತರನೇ ಆಗ್ಬಿಟ್ಟಿದ್ದಾಳೆ. ನನಗೆ ಆಶ್ಚರ್ಯ ಆಗೋಯ್ತು, ಇವಳೇನ ನಮ್ಮ ಮಹಿಮಾ ಅಂತ. ಇಲ್ಲಿ ಶ್ರೀಮಂತಿಕೆಯಲ್ಲಿ ಬೆಳೆದು ಜಂಬದ ಕೋಳಿ ತರ ಇದ್ಲು, ಅಲ್ಲಿಗೆ ಹೋದ್ಮೇಲೆ ಹಸು ತರ ಆಗ್ಬಿಟ್ಟಿದ್ದಾಳೆ, ಸುಧಾರಿಸ್ಕೊಟ್ಬಿಟ್ಟಿದ್ದಾಳೆ. ಹೌದಜ್ಜಿ, ಮಹಿಮಾ ಆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಆ ಮನೆ ಮಗಳೇ ಆಗೋಗ್ಬಿಟ್ಟಿದ್ದಾಳೆ. ಹಾಗೆ ಇರ್ಬೇಕು, ಹಾಗಿದ್ರೇನೆ ಹೊಂದಾಣಿಕೆ ಚೆನ್ನಾಗಿರೋದು. ಇಲ್ಲ ಅಂತ ಅಂದ್ರೆ ಕೊನೆ ತನಕ ಹೊರಗಿನವರಾಗೆ ಇದ್ದು ಬಿಡ್ತಾರೆ. ಆಮೇಲೆ ತಾಯಿ ಮನೆ ಗಂಡನ ಮನೆ ವ್ಯತ್ಯಾಸ ಶುರು ಆಗ್ಬಿಡುತ್ತೆ. ಹಾಗಿದ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ? ನಿಜ. ಅಂದಾಗೆ ಮಲ್ಲಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಅದು ಅಜ್ಜಿ, ನಾವೆಲ್ಲರೂ ನಮ್ಮ ತವ್ರ ಮನೆಗೆ ಹೋಗಿದ್ವಲ್ಲ, ಅದು ನೋಡಿ ಅವಳಿಗೂ ಅವಳ ತವ್ರ ಮನೆ ನೆನಪಾಯ್ತು. ಒಂದಿಷ್ಟು ದಿನ ತಾತನ ಜೊತೆ ಇದ್ದು ಬರ್ತೀನಿ ಅಂತ ಊರಿಗೆ ಹೋಗಿದ್ದಾಳೆ. ಹೌದಾ? ಮತ್ತೆ ಜಯದೇವ ಹೋಗ್ಲಿಲ್ವಾ? ಇಲ್ಲೇ ಇದ್ದಾಗಿತ್ತು. ಹಾ ಅಜ್ಜಿ, ಅವ್ರಿಗೆ ಆಫೀಸಲ್ಲಿ ಕೆಲಸ ಇತ್ತು, ಅದಕ್ಕೆ ಅವ್ರು ಹೋಗಿಲ್ಲ. ಬಟ್ ನೀವು ಚಿಂತೆ ಮಾಡಬೇಡಿ, ನಾನು ವಸಂತಣ್ಣನ ಜೊತೆ ಕಳ್ಸಿಕೊಟ್ಟಿದ್ದೀನಿ, ಅವಳು ಸೇಫ್ ಆಗಿ ಹೋಗಿ ತಲುಪ್ತಾಳೆ. ಅವಳು ಅಷ್ಟೇ ಬಹಳ ಒಳ್ಳೆ ಹುಡುಗಿ, ಈ ಮನೆಗೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಸರಿನಮ್ಮ, ನಾ ಒಂದು ರೌಂಡು ವಾಕಿಂಗ್ ಹೋಗಿ ಬಂದ್ಬಿಡ್ತೇನೆ. ದೇಹಕ್ಕೆ ಎಳೆ ಬಿಸಿಲು ಬೀಳಬೇಕು, ಇಲ್ಲ ಅಂದ್ರೆ ದೇಹ ಬೂಸ್ಟ್ ಹಿಡಿದ್ಬಿಡುತ್ತೆ. ಬೂಸ್ಲು? ಅದೇನಮ್ಮ, ನೀವು ಹೇಳ್ತಿರಲ್ಲ ರೆಸ್ಟ್ ಹಿಡಿದ್ಬಿಡುತ್ತೆ, ಬೂಸ್ಟ್ ಹಿಡಿದ್ಬಿಡುತ್ತೆ ಅಂತ, ಹಂಗೆ ಇದು ಬೂಸ್ಲು ಚೆನ್ನಾಗಿದೆ. ಬರಲ್ಲ? ಹಾ. ಗುಡ್ ಮಾರ್ನಿಂಗ್ ಪಾರ್ಥ ಅವರೇ. ಅದಕ್ಕೆ ಅಪ್ಪಿ ಈಗ ಹೇಗಿದ್ದಾಳೆ? ಮಲ್ಕೊಂಡು ರೆಸ್ಟ್ ಮಾಡ್ತೀಯಾರಿ ಅದಕ್ಕೆ. ಐ ಆಮ್ ರಿಯಲಿ ಸಾರಿ ಅದಕ್ಕೆ. ಫಂಕ್ಷನ್ ನಡೀತಾ ಇರುವಾಗ ಅವ್ರು ಆ ರೀತಿ ಮಾಡಬಾರ್ದಾಗಿತ್ತು. ಅರೆ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಆಗಿದ್ದಾಗೋಯ್ತು, ಒಂದೊಂದ್ಸಲ ಈ ರೀತಿ ಆಗುತ್ತೆ ನೋಡಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಯಾರು ಇದ್ರ ಬಗ್ಗೆ ಏನು ಅನ್ಕೊಂಡಿಲ್ಲ, ಸರಿನಾ? ನಾನು ಆಮೇಲೆ ಅವಳ ಹತ್ರ ಮಾತಾಡ್ತೀನಿ. ಸರಿ ಅದಕ್ಕೆ, ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.